ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್. ಇವತ್ತು ಚೌಳಿಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಚೌಳಿಕಾಯಿ ಪಲ್ಯಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅನ್ನೋದು ಒಂದ್ಸರಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಚೌಳಿಕಾಯಿ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಚೌಳಿಕಾಯಿ, ಮತ್ತು ಗುರೆಳ್ಳು ಪೌಡರು, ಕರಿಬೇವು ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹುಣಸೆ ರಸ ಇಟ್ಕೊಂಡಿದ್ದೀನಿ, ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು, ಖಾರಕ್ಕೆ ಈರುಳ್ಳಿ ಒಂದು ಚಿಕ್ಕದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕಲರ್ಗೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಚೌಳಿಕಾಯಿನ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಚೌಳಿಕಾಯಿನ ಚೆನ್ನಾಗಿ ಫ್ರೈ ಆಗಬೇಕು. ಹಸಿಯಾಗಿರುತ್ತಲ್ಲ, ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆಗಬೇಕು. ನೋಡಿ, ಚೌಳಿಕಾಯಿ ಎಲ್ಲ ಫ್ರೈ ಆಯಿತು. ಇದನ್ನೊಂದು ಬೇರೆ ತಟ್ಟೆಗೆ ತೆಗಿತಾ ಇದ್ದೀನಿ. ಫಸ್ಟ್ ತೆಗಿಯೋಣ, ಇದರಲ್ಲಿ ಮತ್ತೆ ಒಗ್ಗರಣೆ ಹಾಕೊಳ್ಳೋಣ. ನೋಡಿ, 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಸಾಕು, 1 ಸ್ಪೂನು. ಆಲ್ರೆಡಿ ಚೌಳಿಕಾಯಿನ ಎಣ್ಣೆಲಿ ಫ್ರೈ ಮಾಡಿರ್ತೀವಲ್ಲ, ಸಾಕಾಗುತ್ತೆ 1 ಸ್ಪೂನು. ಮತ್ತು ಜೀರಿಗೆ ಸಾಸಿವೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ್ಮೇಲೆ ಜೀರಿಗೆ ಸಾಸಿವೆ. ಎಣ್ಣೆ ಬಿಸಿ ಆಯಿತು. ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋದು 2 ಈರುಳ್ಳಿ ಹೇಳಿದ್ನಲ್ಲ, ಈರುಳ್ಳಿ ಹಾಕೋತಾ ಇದ್ದೀನಿ. ಅದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಖಾರಕ್ಕೆ ನಾವೆಷ್ಟು ಖಾರ ತಿಂತೀವಿ, ಖಾರಕ್ಕೆ ಅನುಗುಣವಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ, ಗ್ರೀನ್ ಚಿಲ್ಲಿ ಪೇಸ್ಟ್ ಹಾಕಿದ ಅರಿಶಿನ ಪುಡಿ, ಕಲರ್ಗೆ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈರುಳ್ಳಿ ಫ್ರೈ ಆಗ್ತಾ ಬಂದಿದೆ ನೋಡಿ. ಮತ್ತು ಇದು ಚೌಳಿಕಾಯಿ ಫ್ರೈ ಮಾಡಿದ್ವಲ್ಲ, ಅದಕ್ಕೆ ಹಾಕೋತಾ ಇದ್ದೀನಿ. ಹುಣಸೆ ರಸ ಹಾಕೋತಾ ಇದ್ದೀನಿ. ಇವಾಗ ಚೌಳಿಕಾಯಿಗೆ ಹುಣಸೆ ರಸ ಮಾಡಿಟ್ಕೊಂಡಿದ್ನಲ್ಲ, 1-2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ರಸ ಹಾಕ್ಕೊಂಡಿದ್ದೀನಿ. ಮತ್ತು ಕರಿಬೇವು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ ಮೇಲ್ಗಡೆ. ಇದನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಬಿಸಿ ಮುಚ್ಚಿಡೋಣ. ಸ್ವಲ್ಪ ಕುದಿಯೋಕದನ್ನು ಸ್ವಲ್ಪ 2-3 ಸ್ಪೂನ್ ಅಷ್ಟು ನೀರು ಹಾಕೊಳ್ಳೋಣ. ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ನೀರು ಬೇಡ, ಯಾಕಂದರೆ ಚೌಳಿಕಾಯಿಲು ನೀರು ಬಿಡ್ತಾ ಇರುತ್ತೆ. ಅದರಿಂದ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ತಟ್ಟೆ ಮುಚ್ಚಿ ಸ್ವಲ್ಪ 1-2-3 ನಿಮಿಷ ಕುದಿಸೋಣ ಇದನ್ನು ಚೆನ್ನಾಗಿ. ಬನ್ನಿ, ಚೌಳಿಕಾಯಿ ಪಲ್ಯ ಕುದ್ದಿದೆ ಅನಿಸುತ್ತೆ, ನೋಡೋಣ. ಹಾಂ, ಚೆನ್ನಾಗಿ ಕುದ್ದಿದೆ ನೋಡಿ. ಚೌಳಿಕಾಯಿ ಎಳೆಯೋದಾಗಿದ್ದರೆ 1-2-3 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕಿ, ಅಥವಾ ಬಲ್ತೋಗಿರೋದಿದ್ರೆ 10 ನಿಮಿಷ ಕುದಿಸ್ಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. 1-2 ಹಳ್ಳಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸೋಣ. ಗುರೆಳ್ಳು ಪೌಡ್ರ್ ಮಾಡಿಟ್ಟಿದ್ನಲ್ಲ, ಇವಾಗ ಮೇಲ್ಗಡೆ ಹಾಕ್ಕೊಳ್ಳೋಣ. ಅದನ್ನೆಲ್ಲ 1-2 ಟೇಬಲ್ ಸ್ಪೂನ್ ಅಷ್ಟು ಗುರೆಳ್ಳು ಪುಡಿ ಹಾಕಿದ್ದೆ. ಅದನ್ನು ಇವಾಗ ಚೆನ್ನಾಗಿ ತಿರ್ಕೊಳ್ಳೋಣ, ಮಿಕ್ಸ್ ಮಾಡಿಬಿಟ್ಟು. ಮತ್ತು 1-2 ನಿಮಿಷ ಮತ್ತೆ ಮುಚ್ಚಿಡೋಣ. ಆ ಗುರೆಳ್ಳು ಪೌಡ್ರ್ ಎಲ್ಲ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆಗಲಿ. 1-2 ನಿಮಿಷ ಮತ್ತೆ ಮುಚ್ಚಿಡೋಣ. ಚೌಳಿಕಾಯಿ ಪಲ್ಯ ರೆಡಿ ಆಯಿತು. ಚೌಳಿಕಾಯಿ ಪಲ್ಯದ ಜೊತೆ ಬಿಸಿ ಜೋಳದ ರೊಟ್ಟಿ ಇದ್ದರೆ ಒಳ್ಳೆ ಕಾಂಬಿನೇಷನ್. ಉತ್ತರ ಕರ್ನಾಟಕದ ಸೈಡು ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ, ಜೋಳದ ರೊಟ್ಟಿ ಚೌಳಿಕಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ನು. ನೋಡಿ, ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ನೋಡಿ. ಥ್ಯಾಂಕ್ ಯು.